ಹಾಯ್ ಎಲ್ಲರಿಗೂ. ಇವತ್ತು ನಾನು ನಿಮ್ಗೆ ಆಗ್ರಾ ಕೆರೆ ಹೆಂಗೈತೆ ಅಂತ ತೋರಿಸ್ತೇನೆ ಬರ್ರಿ. ಇದ ನೋಡ್ರಿ ನಮ್ಮ ಆಗ್ರಾ ಕೆರೆ. ಮಳೆಯಾಗಿ ಈ ವರ್ಷ ಭಾಳ ಚಂದ ತುಂಬೈತಿ, ಫುಲ್ಲು ತುಂಬಿಟ್ಟದ್ರಿ ಆಗ್ರಾ ಕೆರೆ. ನೋಡಕ್ಕೆ ಭಾಳ ಚಂದ ಐತಿ. ಕೆರೆ ಬಾಜುಕ್ಕೆ ಆರಾಮ್ ಅಡ್ಡಾಡಕ್ಕಂತೇಳಿ ಹಿಂಗೆ ವಾಕಿಂಗ್ ಸ್ಟ್ರೀಟ್ ಮಾಡ್ಯಾರ. ನೀವು ವಾಕಿಂಗರ ಮಾಡಿರಿ, ರನ್ನಿಂಗರ ಮಾಡಿರಿ, ಆರಾಮಾಗಿ ಅಡ್ಡಾಡ್ಬೋದು ರೀ. ಭಾಳ ಮಸ್ತ್ ಮೇಂಟೈನ್ ಮಾಡ್ಯಾರ ರೀ ಗೌರ್ಮೆಂಟ್ನಾರ. ಭಾರಿ ಐತಿ ಕೆರೆ, ಹೋಗಿ ಬರ್ರಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಗ್ರೌಂಡ್ ಟೈಪ್ ಮಾಡ್ಯಾರ. ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಸಾಮಾನು, ಜಾರಬಂಡಿ, ಕುದುರೆ ಇರ್ತಾವಲ್ಲ ರೀ, ಹುಡುಗರಿಗೆ ಟೈಮ್ ಪಾಸ್ ಆಗಲಿ ಅಂತ ಇಟ್ಟಾರ. ಭಾಳ ಚಂದ ಐತಿ ಮೇಂಟೈನ್. ಇಲ್ಲಿ ಬಹಳಷ್ಟು ಗಿಡಗಳನ್ನು ಹಚ್ಚಾರ. ಹಚ್ಚೋದಷ್ಟೇ ಅಲ್ಲ, ಎಲ್ಲ ಗಿಡಕ್ಕೂ ಸಪ್ರೇಟ್ ನಂಬರ್ ಬರೆದು ಅವ್ನು ಮೇಂಟೈನ್ ಮಾಡ್ತಾರೆ. ಅದು ನಂಗೆ ಭಾಳ ಚಲೋ ಅನಿಸುತ್ತೆ ರೀ ನೋಡೋಕ್ಕೆ. ಕೆರೆ ಒಳಗೆ ಬಹಳಷ್ಟು ಬಗೆಯ ಹೂಗಳದಾವೆ ರೀ. ನನಗೆ ಇದ್ರಾಗ ಒಂದು ವಿಶೇಷವಾಗಿರ್ತಕ್ಕಂಥ ಹೂವು ಅನಿಸ್ತು, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಈ ಹೂವಿನ ಹೆಸರು ಬಾಟಲ್ ಬ್ರಷ್ ಅಂತ ನೋಡ್ರಿ. ಭಾಳ ಚಂದ ಐತಲ್ಲ. ಈ ಕೆರೆನ 8ನೇ 9ನೇ ಶತಮಾನದಾಗ ಕಟ್ಟ್ಯಾರಂತ್ರಿ. ಸುಮಾರು ಒಂದು 80 ಎಕರೆ ಕೆರೆ ಐತ್ರಿ. ಈ ವರ್ಷ ಸ್ವಲ್ಪ ಭಾಳಷ್ಟು ಮಳೆಯಾಗಿ ಕೆರೆ ಎಲ್ಲ ಫುಲ್ ತುಂಬಿ ನೋಡಕ್ಕೆ ಭಾಳ ಮಸ್ತ್ ಅನ್ಸತೈತೆ ನೋಡ್ರಿ. ಆರಾಮಾಗಿ ಬಂದು ರಿಲ್ಯಾಕ್ಸ್ ಮಾಡೋಕ್ಕಂತೇನೋ ಅಲ್ಲಲ್ಲಿ ಬೆಂಚಸ್ ಹಾಕ್ಯಾರ್ರಿ. ನೀವು ಆರಾಮ್ ಬಂದು ಕೂತ್ಕೊಂಡು ವ್ಯೂ ನೋಡ್ಬೋದು, ಪುಸ್ತಕ ತಂದು ಓದ್ಬೋದು. ಈ ವ್ಯೂ ಪಾಯಿಂಟ್ ಭಾಳ ಚಂದ ಐತ್ರಿ. ಅಲ್ಲಿಂದ ನೀವು ಕಂಪ್ಲೀಟ್ ಕೆರೆನ ನೋಡ್ಬೋದು. ಕಟಾಂಜನೆಲ್ಲ ಭಾಳ ಸಣ್ಣ ಅದಾವೆ. ಸಣ್ಣ ಮಕ್ಕಳದ್ದು ಇದ್ರೆ ಸ್ವಲ್ಪ ಹೋಗಾತಿಲ್ಲ ಇರಿ. ನಾನು ಅಲ್ಲೇ ಸ್ವಲ್ಪ ಹೊತ್ತು ಕುಂತು ರಿಲ್ಯಾಕ್ಸ್ ಮಾಡಿ ಆರಾಮ್ ಅನಿಸ್ತು ನೋಡ್ರಿ. ಈ ಕೆರೆ ಒಳಗೆ ಎಷ್ಟು ಮೀನು ಅದಾವ ಅಂತಂದ್ರೆ, ನೀವು ಬರೀ ಬರಿಗನಲ್ಲೇ ನೋಡ್ರಿ ನಿಮಗೆ ಭಾಳಷ್ಟು ಮೀನುಗಳು ಕಾಣಿಸ್ತಾವಲ್ರಿ. ನಮ್ಮದು ವಾಕಿಂಗ್ ಮುಗೀತು, ಇನ್ನು ಮನೆ ಕಡೆ ಹೋಗ್ಕೇನ್ರಿ ನಾನು. ಇಲ್ಲಿ ಕೆರೆ ಸುತ್ತಮುತ್ತ ಎಲ್ಲ ಬೋರ್ಡ್ ಹಾಕ್ಯಾರ್ರಿ. ಕೆರೆ ಬಗ್ಗೆ, ಕೆರೆ ಡೀಟೇಲ್ಸ್ ಐತಿ. ಹೋದಾಗ ಟೈಮ್ ಮಾಡ್ಕೊಂಡು ಓದ್ರಿ, ಭಾಳ ಚಲೋ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ಗಳು ತಿಳಿಸ್ಬಿಡ್ರಿ. ಥ್ಯಾಂಕ್ ಯು.